Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are going to study what is common in acids and bases. ಸರ್ ನನಗೊಂದು ಡೌಟು ಸರ್. ಈಗ ಆಸಿಡ್ ಅಲ್ಲಿ H ಪ್ಲಸ್ ಇರುತ್ತೆ, ಬೇಸಲ್ಲಿ OH ಇರುತ್ತೆ ಸರ್. ಹಾಗಾದ್ರೆ H ಪ್ಲಸ್ ಇರೋವೆಲ್ಲ ಇರೋವೆಲ್ಲ ಆಸಿಡ್, OH ಇರೋವೆಲ್ಲ ಬೇಸ. OH ಇದ್ಬಿಟ್ರೆ ಅದೆಲ್ಲ ಆಸಿಡ್, ಅದೆಲ್ಲ ಬೇಸ. ಏನಾಗುತ್ತೆ ಅಂದ್ರೆ ಏನ್ ಡಿಫ್ರೆನ್ಸ್ ಸರ್ ಅದಕ್ಕೆ? ಏನ್ ಆಸಿಡ್ ಏನ್ ಡಿಫ್ರೆನ್ಸ್ ಸರ್? ಆಸಿಡ್ ಮತ್ತೆ ಅದರ ಜೊತೆಗೆ OH ಇರುತ್ತಲ್ಲ, ಬೇರೆ ಕೆಲವೊಂದು ಮಟೀರಿಯಲ್ಸ್ ಅಲ್ಲೂ OH ಸಿಗುತ್ತೆ, ಬೇರೆ ಬೇರೆ ಕೆಮಿಕಲ್ ಕಾಂಪೌಂಡ್ಸ್ ಅಲ್ಲಿ ಅಲ್ಲೂ ಕೂಡ ಏನಾದ್ರು ರಿಯಾಕ್ಷನ್ ಆಗುತ್ತಾ, ಏನಾದ್ರು ಡಿಫ್ರೆನ್ಸ್ ಆಗುತ್ತಾ? ಎಸ್, ಇದ್ರ ಸಲುವಾಗಿನೇ ಇರೋದು ಆಕ್ಟಿವಿಟಿ 2.8. ಸರ್ ಏನ್ ಸರ್ ಇದು ಆಕ್ಟಿವಿಟಿ 2.8? ಈ ಆಕ್ಟಿವಿಟಿಲಿ ಏನ್ ಮಾಡ್ತೀವಿ ನಾವು? ಆಲ್ಕೋಹಾಲ್, ಗ್ಲೂಕೋಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್, ಇಷ್ಟು ಆಸಿಡ್ಸ್ ನ ತಗೊಂತೀವಿ. ಹೌದಾ ಸರ್? ಇಲ್ಲಿ ಏನಾಗುತ್ತೆ, ಫಾರ್ಮುಲಾ ಬರೀರಿ ಸರ್ ಎಲ್ಲದಕ್ಕೂ. ಆಲ್ಕೋಹಾಲ್ ಫಾರ್ಮುಲಾ ಏನು? C2H5OH, ಗ್ಲೂಕೋಸ್ C6H12O6, HCl, H2SO4. ಸರ್ ಇಲ್ಲಿ ಎಲ್ಲದರಲ್ಲೂ ಒಂದು ಕಾಮನ್ ಸರ್, ಹೈಡ್ರೋಜನ್ ಕಾಮನ್ ಇದೆ. ಹೌದಾ ಸರ್? ಎಲ್ಲದ್ರಾಗೂ H ಐತಲ್ಲ ಸರ್. ಇದು ಆಸಿಡ್ ಆಗ್ಬೋದಿತ್ತು, ಅದು ಆಸಿಡ್ ಆಗ್ಬೋದಿತ್ತು ಸರ್. ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಇಲ್ಲೊಂದು ಆಕ್ಟಿವಿಟಿ ಮಾಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಆಕ್ಟಿವಿಟಿ ಯೂಸಿಂಗ್ ಅ ಬೀಕರ್. ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಒನ್ ರಬ್ಬರ್ ಕಾರ್ಕ್. ನಿಮಗ್ ಗೊತ್ತು, ರಬ್ಬರ್ ಇಸ್ ಅನ್ ಇನ್ಸುಲೇಟರ್. ಈ ರಬ್ಬರ್ ಕಾರ್ಕ್ ಇದೆ, ಇದಕ್ಕೇನ್ ಮಾಡ್ತೀವಿ? ಎರಡು ಐರನ್ ನೇಲ್ ನ ನಾವು ಪ್ಲಕ್ ಮಾಡ್ತೀವಿ. ಎರಡು ಐರನ್ ನೇಲ್ ನಾವು ಅದಕ್ಕೆ ಬಡಿತೀವಿ. ಹೌದಾ? ಎರಡು ಐರನ್ ನೇಲ್ ಬಡದಾದ್ಮೇಲೆ ಒಂದು ಸರ್ಕ್ಯೂಟ್ ಫಾರ್ಮೇಶನ್ ಮಾಡ್ತೀವಿ ನಾವು. ಈ ಸರ್ಕ್ಯೂಟ್ ಅಲ್ಲಿ ಒಂದು ಲೈಟ್ ಇರುತ್ತೆ, ಇಲ್ಲೊಂದು ಕೀ ಇರುತ್ತೆ ಅಂತ ಇಟ್ಕೊಳ್ರಿ. ಇಲ್ಲೆಲ್ಲೋ ಒಂದ್ ಕಡೆ ಬ್ಯಾಟ್ರಿ ಹಾಕ್ರಿ. ಇಲ್ಲೊಂದು ಬ್ಯಾಟ್ರಿ, ಇಲ್ಲೊಂದು ಕೀ. ಓಕೆನಾ? ಇಲ್ಲೊಂದು ಬ್ಯಾಟ್ರಿ, ಲೈಟ್, ಕೀ ಇದಾವು. ಓಕೆ, ಈಗೇನ್ ಮಾಡ್ತೀವಿ ನಾವು? ಇದು ವಾಟರ್ ಇದೆ, ಇದು ವಾಟರ್ ಇದೆ. ಈ ವಾಟರ್ ಏನ್ ಮಾಡ್ತೀವಿ ನಾವು? ಈಗ ಒಂದು ಸರ್ಕ್ಯೂಟ್ ಫಾರ್ಮೇಶನ್ ಮಾಡಿದ್ವಿ. ಇಲ್ಲೊಂದು 6 ವೋಲ್ಟ್ ಬ್ಯಾಟ್ರಿ ಆಡ್ ಮಾಡಿದ್ವಿ, ಒಂದು ಲೈಟ್ ಇದೆ, ಒಂದು ಪ್ಲಗ್ ಕೀ ಇದೆ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ? ಒಂದು ರಬ್ಬರ್ ಕಾರ್ಕ್ ಒಳಗೆ 2 ಮೊಳೆ ಇಟ್ವಿ. ಆ 2 ಮೊಳೆ ಇಟ್ಟು ನಾವೇನ್ ಮಾಡ್ತೀವಿ? ಈಗ ಫಸ್ಟ್ ಏನ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಆಡ್ ಆಲ್ಕೋಹಾಲ್ ಸೊಲ್ಯೂಷನ್ ಟು ದ ಕಂಟೈನರ್. ನಾವೇನ್ ಮಾಡ್ತೀವಿ? ಆಲ್ಕೋಹಾಲ್ ಸೊಲ್ಯೂಷನ್ ನ ಈ ಕಂಟೈನರ್ ಹಾಕ್ತಿವಿ. ಕಂಟೈನರ್ ಅಲ್ಲಿ ಏನಿದೆ? ಒಂದು ರಬ್ಬರ್ ಕಾರ್ಕ್ ಇದೆ, 2 ಮಳೆ ಬಿಡ್ದಿವಿ, ನಡುವೆ ಗ್ಯಾಪ್ ಐತೆ. ಅಂದ್ರೆ ಏನು? ಹಿಯರ್ ದ ಬ್ರಿಡ್ಜ್ ಈಸ್ ಇನ್ಕಂಪ್ಲೀಟ್. ಹೌದಾ? ಇಲ್ಲಿ ಬ್ರಿಡ್ಜ್ ಏನಾಗಿದೆ? ಸರ್ಕ್ಯೂಟ್ ಈಸ್ ಇನ್ಕಂಪ್ಲೀಟ್. ನಾ ಏನ್ ಮಾಡ್ತೀನಿ? ಈಗ ಆಲ್ಕೋಹಾಲ್ ಇದಕ್ಕೆ ಸುರಿದೆ, ಏನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಪ್ಲಗ್ ಇನ್ ದ ಕೀ. When I am going to add alcohol and plug in the key, there will be no glowing of light. ಲೈಟ್ ಏನಾಗುತ್ತೆ? ಗ್ಲೋ ಆಗಲ್ಲ, ಲೈಟ್ ಹತ್ತಲ್ಲ. ಲೈಟ್ ಹತ್ಬೇಕಂದ್ರೆ ಏನಾಗಬೇಕು? ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕು. ಸರ್ಕ್ಯೂಟ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ. ಸೊ ಏನಾಗುತ್ತೆ? ಲೈಟ್ ನಹೀ ಲಗೇಗಾ. ಲೈಟ್ ಏನಾಗುತ್ತೆ? ಹತ್ತೋದಿಲ್ಲ. ಸೊ ನಾ ಏನ್ ಮಾಡ್ತೀನಿ ಇವಾಗ? HCl ತಗೊಂತೀನಿ. HCl ಪೂರ್ತಿ ಅದನ್ನ ತೆಗೆದೆ, ಗ್ಲೂಕೋಸ್ ತೆಗೆದೆ, HCl ಹಾಕಿದೆ. HCl ಹಾಕಿ ಮತ್ತೆ ಕೀ ಆನ್ ಮಾಡ್ತೀನಿ. ಲೈಟ್ ಹತ್ತು. ಇಲ್ಲಿ ಸೇಮ್ ಸೆಟಪ್, ನಾನು ಏನು ಚೇಂಜ್ ಮಾಡಿಲ್ಲ. ಈಗ HCl ಹಾಕಿದೆ, ಲೈಟ್ ಆನ್ ಆಯ್ತು. ಜಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀನಿ? ನಾನು HCl ತೆಗೆದೆ, ಐ ಆಮ್ ಗೋಯಿಂಗ್ ಟು ಆಡ್ ಗ್ಲೂಕೋಸ್ ನೋಡಿದೆ, ಕೀ ಆನ್ ಮಾಡಿದೆ, ಮತ್ತೆ ಲೈಟ್ ಹತ್ತಲಿಲ್ಲ. ಈಗ ಏನ್ ಮಾಡ್ತೀನಿ? ನೆಕ್ಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಏನ್ ಫಾರ್ಮುಲಾ? H2SO4. ಹೌದಾ? ಈ H2SO4 ಆಡ್ ಮಾಡಿದೆ, ಈಗ ಮತ್ತೆ ಕೀ ಆನ್ ಮಾಡಿದೆ, ಈಗ ಲೈಟ್ ಹತ್ತು. ಇದೇನು ಸರ್?
ಇಲ್ಲೂ ಹೈಡ್ರೋಜನ್ ಇತ್ತು ಸರ್, ಎಲ್ಲಾದ್ರಲ್ಲೂ ಹೈಡ್ರೋಜನ್ ಇತ್ತು. ನಾ ಗ್ಲೂಕೋಸ್ ಆಲ್ಕೋಹಾಲ್ ಹಾಕಿದಾಗ ಲೈಟ್ ಹತ್ಲಿಲ್ಲ, HCl ಮತ್ತು ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಲೈಟ್ ಹತ್ತು. ಯಾಕೆ ಸರ್ ಹಿಂಗೆ? ಏನಿರ್ಬಹುದು ನೋಡ್ರಿ, ನೀವು ಆಸಿಡ್ ಫಾರ್ಮುಲಾ ಬರೆಯುವಾಗ ಡೆಫಿನಿಷನ್ ಹೇಳುವಾಗ ಒಂದ್ ಮಾತು ಹೇಳಿದ್ರಿ, ಏನು ಸರ್? ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಡೊನೇಟ್ H+ ಅಯಾನ್ಸ್. ಏನಾಗ್ತಿತ್ತು? ಆಸಿಡ್ಸ್ ರೆಡಿಲಿ ಡೊನೇಟ್ H+ ಅಯಾನ್ಸ್. H+ ಅಯಾನ್ ಹಂಗೆ ಕೊಡ್ತಾ ಇರ್ತಾವ, ತೆಗೆದು ಕೊಡ್ತಿರ್ತಾವ. ನೀವು ಕೇಳ್ದಂಗೆ ಅದಕ್ಕೆ ಏನಾಗತ್ತೆ, H+ ಅಯಾನ್ಸ್ ಇವೆರಡರ ನಡುವೆ ಇರ್ತಕ್ಕಂಥ ಬ್ಯಾರಿಯರ್ನ ಕಂಪ್ಲೀಟ್ ಮಾಡುತ್ತೆ, ಬ್ರಿಡ್ಜ್ ಕಂಪ್ಲೀಟ್ ಮಾಡುತ್ತೆ. ಇಲ್ಲಿ H+ ಅಯಾನ್ಸ್ ಅಯಾನ್ಸ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ? ಇಲ್ಲಿ ಫ್ರೀ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಸೊ ಈ ಬ್ರಿಡ್ಜ್ ಕಂಪ್ಲೀಟ್ ಆತಂದ್ರೆ ಲೈಟ್ ಗ್ಲೋ ಆಗುತ್ತೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಅಲ್ಲಿ ಏನಿಲ್ಲ, ಫ್ರೀ H+ ಅಯಾನ್ಸ್ ಇಲ್ಲ. There are no free H+ ions in glucose and alcohol. That's why when glucose and alcohol is added to the experimental setup, we say that light doesn't glow. The same setup, when HCl and sulfuric acid are added, it glows because they are the acids. They have H+ ions which form the bridge and it completes the circuit. That's why light glows. ಇಲ್ಲಿ ಏನಾಯ್ತು, ಆಸಿಡ್ಸ್ ಅಲ್ಲಿ H+ ಅಯಾನ್ಸ್ ಫ್ರೀ ಇದ್ವು, ಇಲ್ಲಿ ಫ್ರೀ ಇಲ್ಲ. ಅಷ್ಟಕ್ಕೆ ಅರ್ಥ ಆಯ್ತಾ? ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಥ್ಯಾಂಕ್ ಯು, ಬೈ ಬೈ.